ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಸೋಯಾ ಚಂಕ್ಸ್ ಮತ್ತು ಮ್ಯಾಗಿನ ಉಪಯೋಗಿಸ್ಕೊಂಡು ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ನಾನು ಮ್ಯಾಗಿನ ಈ ರೀತಿ ಬಿಸಿನೀರಿಗೆ ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೆಂದರೆ ಸಾಕೋದು. ಅದಾದ ನಂತರ ಸ್ವಲ್ಪ ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಸೋಯಾ ಚಂಕ್ಸ್ ಕೂಡ ಬೇಯಿಸಿ ಅದನ್ನು ನೀರೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಆದ ನಂತರ ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಬೇಯಿಸಿ ನಾವು ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ವಲ್ವ, ಆ ಸೋಯಾ ಚಂಕ್ಸ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಅದಾದ ನಂತರ ಮ್ಯಾಗಿ ಎಲ್ಲ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದಲ್ವ, ಅದನ್ನು ಕೂಡ ಆ್ಯಡ್ ಮಾಡಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಪುಡಿ ಮತ್ತು ಮ್ಯಾಗಿ ಪೌಡರ್ ಕೂಡ ಹಾಕಬೇಕು. ಬಟ್ ವಿಡಿಯೋದಲ್ಲಿ ಮಿಸ್ ಆಗಿದೆ. ಯಾಕೆ ಮಿಸ್ ಆಯಿತು, ಹೆಂಗೆ ಮಿಸ್ ಆಯಿತು ಅನ್ನೋದೇ ಗೊತ್ತಿಲ್ಲ. ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗುತ್ತಲ್ವ, ಅದೇ ರೀತಿ. ಹಾಗೆ ಅದಾದ ನಂತರ ಸ್ವಲ್ಪ ವಿನೆಗರ್ ಮತ್ತು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂತ. ಸೊ ಅದಾದ ನಂತರ ಇದಕ್ಕೆ ಸ್ವಲ್ಪ ಸಾಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಯಾವುದನ್ನಾದರೂ ನಾವು ಯೂಸ್ ಮಾಡ್ಕೋಬೋದು. ಅದಾದ ನಂತರ ಸ್ವಲ್ಪ ಸೋಯಾ ಸಾಸ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಯಮ್ಮಿಯಾಗಿ ಬರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ. ನಮಗೆ ಸೋಯಾ ಚಂಕ್ಸ್ ಹೆಲ್ದಿ ಫುಡ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಸೋಯಾ ಚಂಕ್ಸ್ ಸ್ವಲ್ಪ ಜಾಸ್ತಿಯಾಗಿ ಮ್ಯಾಗಿ ಕಡಿಮೆ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಹೆಲ್ದಿಯಾಗಿಯೂ ಇರುತ್ತೆ ಅಂತ ಹೇಳಿ ಸೋಯಾ ಚಂಕ್ಸಲ್ಲಿ ಮಾಡಿರುವಂಥದ್ದು. ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಸೊ ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡೋಣ. ನಿಮ್ಮ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಮಾಡಿಕೊಟ್ಟಿದ್ರಿ. ದೊಡ್ಡ ಟೊಮೆಟೊ ಸಾಸ್ ಎಲ್ಲ ಕಡಿಮೆ ತಿನ್ನೋರಿದ್ರೆ ಬೇಕಿದ್ರೆ ನಮಗೆ ಇಷ್ಟೇ ಸಾಕು, ಇದೇ ರೀತಿ ಕೂಡ ತಿನ್ಬೋದು. ಅಥವಾ ಮೇಲೆ ಸ್ವಲ್ಪ ಕೆಚಪ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಅದೇ ರೀತಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿದೆ. ನಾವು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಏನಂದರೆ ನನ್ನ ಮಗನಿಗೆ ಅಂದರೆ ಪ್ರೀತಮ್ಗೆ ಈ ಸರಿ ಕಾಲೇಜ್ ಬಂದು ಬ್ಯಾಂಗ್ಳೂರಲ್ಲಿ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಅಡ್ಮಿಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಎಲ್ಲ ಅವನು ಮೈಸೂರಲ್ಲೇ ಓದಿದ್ದು. ಇವಾಗ ಇಂಜಿನಿಯರ್ ಸೀಟ್ ನಾವು ಅಂದರೆ CET ಕೌನ್ಸಲಿಂಗಲ್ಲಿ ಹಾಕಿದ್ದಾಗ ನಮಗೆ ಬ್ಯಾಂಗ್ಳೂರಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಅವನ್ನ ಅಡ್ಮಿಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಯಾಕೋ ನನಗಂತೂ ಒಂಥರ ತುಂಬ ಫೀಲಿಂಗ್ ಆಗ್ತಾಯಿತ್ತು. ಯಾಕಂದರೆ ಅವನ್ನಷ್ಟು ಅಂದರೆ 4 ಇಯರ್ಸ್ ಆಗುತ್ತೆ ಆಲ್ಮೋಸ್ಟ್ ಒಂದು ಕೋರ್ಸ್ ಮುಗಿಯೋವರೆಗೆ. ಅದಕ್ಕೋಸ್ಕರ ಅವನ್ನ ಬಿಟ್ಟಿರಬೇಕಲ್ಲ ಅನ್ನೋ ಒಂದು ಬೇಜಾರು ಕೂಡ ಇತ್ತು ನನಗೆ. ಆದಷ್ಟು ಮೈಸೂರಲ್ಲೇ CS ಏನಾದರೂ ಸಿಗುತ್ತಾ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಬಟ್ ಅವನಿಗೆ ಬಿಡದಿಯಲ್ಲಿ ಸಿಕ್ಕಿದ್ರಿಂದ ಸೊ ಅಲ್ಲಿಗೆ ಹೋಗಬೇಕಾಗಿ ಬಂತು. ಸೊ ಹಂಗಾಗಿ ನಾವು ಇವತ್ತು ಅವನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ನಾಳೆ ನಾಡಿದ್ದೇನೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತೇ ಅಮೌಂಟ್ ಎಲ್ಲ ಕಟ್ಟಿ ಅಂತ ಹೇಳಿದ್ರು, ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ವಿ. ಕಾಲೇಜ್ ಹೇಗಿದೆಯೋ ಏನು ಅನ್ನೋ ಒಂದಷ್ಟು ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮಗನ್ನ ಬಿಟ್ಟಿರಬೇಕಲ್ಲ ಇನ್ನೊಂದು 4 ಇಯರ್ಸ್ ಅವನು ಅಲ್ಲೇ ಏನಾದರೂ ಹಾಸ್ಟೆಲ್ ಅಥವಾ PGನೋ ಏನಾದರೂ ವ್ಯವಸ್ಥೆ ಕೂಡ ಅವನಿಗೆ ಮಾಡಬೇಕಾಗುತ್ತೆ. ನನಗಂತೂ ಚಿಕ್ಕಂದ್ರಿಂದನೂ ಅಷ್ಟೇ. ಸೊ ಮಕ್ಕಳ ಜೊತೆನೇ ಇದ್ದಿದ್ದ ಅಭ್ಯಾಸ. ಸೊ ಈವನ್ ರಜಕ್ಕೆ ಹೋದ್ರೂ ಕೂಡ ಅಲ್ಲಿ ನಾವಿದ್ದರೆ ಅವ್ರು ಇರ್ತಿದ್ರು. ಬಟ್ ಅದಾದ ನಂತರ ಕರ್ಕೊಂಡು ನಮ್ಮ ಜೊತೆಗೇ ಬಂದುಬಿಡ್ತಾ ಇದ್ವಿ. ಸೊ ಇದೇ ರೀತಿ ಇತ್ತು. ಬಟ್ ಇವಾಗ ಆ ರೀತಿ ಆಗಲ್ಲ. ಮಕ್ಕಳು ದೊಡ್ಡವರಾಗ್ತಾ ಒಂದಷ್ಟು ಹೈಯರ್ ಎಜುಕೇಷನ್ಸ್ಗೆ ಅಂತ ಬೇರೆ ಕಡೆ ಎಲ್ಲ ಕಳಿಸ್ಲೇಬೇಕಲ್ವ. ಹಾಗೆ ಒಂದಷ್ಟು ಚಕ್ಲಿ ಕೂಡ ಮಾಡಿಕೊಂಡೆ, ಯಾಕಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಮನೆ ಬಿಟ್ಟು ಹೋಗಿರ್ತಾರೆ, ಅಲ್ಲಿ ಹಾಸ್ಟೆಲ್ ಅಥವಾ ಹೋಟೆಲ್ ಊಟಗಳು ತಿಂದರೂ ಕೂಡ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಅಂತ ಹೇಳಿ ಒಂದಷ್ಟು ಚಕ್ಲಿಗಳನ್ನು ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಕಾಲೇಜಿಗೆ ತಲುಪ್ತಿದ್ದಂಗೆ ಅಲ್ಲಿ ಪ್ರಿನ್ಸಿಪಲ್ ನಮಗೆ ಸಿಕ್ಕಿದ್ರು. ನಮ್ಮ ಅಕ್ಕನ ಮಗ ಇವನು ಆ್ಯಕ್ಚುಲಿ, ಅವನು ಕೂಡ ಬಂದಿದ್ದ. ಅವನು ಇಂಜಿನಿಯರ್ ಎಲ್ಲ ಮುಗಿಸಿ ಇವಾಗ ಜಾಬ್ಗೆ ಹೋಗ್ತಾ ಇದ್ದಾನೆ. ಅವನು ಕೂಡ ಬಿಡದಿಯಲ್ಲೇ ಇರೋದ್ರಿಂದ ಸ್ವಲ್ಪ ಸಮಾಧಾನ ಕೂಡ ಆಗ್ತಾಯಿತ್ತು. ಇರಲಿ ಬಿಡು, ಅವನು ಅಂದರೆ ಅಣ್ಣ ತಮ್ಮ ಅಲ್ವಾ, ಹಾಗಾಗಿ ಅವರು ಜೊತೆಗೇ ಇರ್ತಾರೆ ನೋಡೋಣ ಅಂತ ಹೇಳಿ ಒಂದಷ್ಟು ಸಮಾಧಾನ ಕೂಡ ಆಗ್ತಿತ್ತು. ಬಟ್ ಸ್ಟಿಲ್ ಹೊಸ ವಾತಾವರಣ, ಹೊಸ ಕಾಲೇಜ್, ಇದು ಹೊಸ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಅದೆಲ್ಲ ಅವನಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಥರ ಕೂಡ ಅನ್ನಿಸ್ತಾ ಇತ್ತು. ಹಾಗೆ ಬಾಯ್ಸ್ ಹಾಸ್ಟೆಲ್ ಕೂಡ ಇಲ್ಲೇ ಇದೆ ಅಂತ ಹೇಳಿ ಕಾಲೇಜೆಲ್ಲ ನೋಡ್ಕೊಂಡು ಬಂದಮೇಲೆ ಅಲ್ಲೂ ಕೂಡ ಕರ್ಕೊಂಡು ಹೋದರು. ಸೊ ಅಲ್ಲೊಂದಷ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ.
ಪರವಾಗಿಲ್ಲ, ಎಲ್ಲ ಥರ ವ್ಯವಸ್ಥೆ ಕೂಡ ಇತ್ತು. 2 ಮೆಂಬರ್ಸ್ 1 ರೂಮಲ್ಲೇ ಇರುವಂಥದ್ದು. ಸೊ ಅದೆಲ್ಲ ಒಂದಷ್ಟು ಚೆಕ್ ಮಾಡ್ಕೊಂಡು ಬಂದ್ವಿ. ಬಿಸಿನೀರಿನ ವ್ಯವಸ್ಥೆ ಎಲ್ಲ ಇದೆ, ಹಾಗೆ ವೈಫೈ ಕನೆಕ್ಷನ್ಸ್ ಎಲ್ಲ ಇದೆ, ಮತ್ತು ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದೆಲ್ಲ ಒಂದಷ್ಟು ನೋಡ್ಕೊಂಡು ಬಂದ್ವಿ. ಹಾಗೆ ಒಂದು ರೂಮ್ ನೋಡ್ತಾ ಇದ್ವಿ. ಒಂದು ರೂಮಲ್ಲಿ 2 ಕಾಟ್ ಇರುವಂಥದ್ದು. ಸೊ ಬಿಟ್ಟೋಗಿರೋ ಮಕ್ಕಳು ನೋಡಿ ಯಾವ ರೀತಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ಹಾಗೆ ಹಾಸ್ಟೆಲಲ್ಲೆಲ್ಲ ಊಟದ ವ್ಯವಸ್ಥೆ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅವರು ಊಟ ಮಾಡಿ ಟೇಸ್ಟ್ ಮಾಡಿ ನೋಡಿ ನೀವು ಕೂಡ ಅಂತೆಲ್ಲ ಹೇಳಿದ್ರು. ಸೊ ಊಟಕ್ಕೆ ಅಂತ ಹೇಳಿ ಚಪಾತಿ ಮತ್ತು ಸಾಗು, ಅನ್ನ ಸಾಂಬಾರೆಲ್ಲ ಮಾಡಿದರು. ಸೊ ಜಸ್ಟ್ ನಾನು 2 ಚಪಾತಿಗಳನ್ನ ಹಾಕ್ಕೊಂಡು ತಿಂದೆ. ಸೊ ಊಟ ಪರವಾಗಿಲ್ಲ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ಅಕ್ಕನ ಮಗ ಇರೋಂತಹ ರೂಮ್ಗೆ ಹೋದ್ವಿ. ಅಲ್ಲಿಗೆ ನನ್ನ ದೊಡ್ಡ ಮಗ ಮತ್ತು ಅವನ ಫ್ರೆಂಡ್ ಎಲ್ಲ ಬಂದಿದ್ದರು. ಸೊ ಎಲ್ಲರೂ ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅದಾದ ನಂತರ ಹೊರಟ್ವಿ. ನಮ್ಮ ಅಕ್ಕನ ಮಗ ಅಂದರೆ ಸಾಗರ್ಗೆ ಅವನಿಗೆ 2 ಟೈಮ್ ಕಂಪ್ನಿಯಲ್ಲೇ ಊಟ ಆಗಿಬಿಡುತ್ತೆ. ಸೊ 1 ಟೈಮ್ ಆಗಿದ್ದರಿಂದ ಅವನು ರೂಮಲ್ಲೇ ಸ್ಟೇ ಮಾಡ್ಕೊತಾನೆ. ಸೊ ಇದು ಬಂದು ಅವನ ರೂಮು. ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಸೊ ಅದೆಲ್ಲ ಹಾಗೆ ಕಾಲೇಜಲ್ಲೆಲ್ಲ ಫ್ಯಾಕಲ್ಟೀಸ್ ಎಲ್ಲ ಹೇಗಿದೆ ಏನು ಅಂತೆಲ್ಲ ಒಂದಷ್ಟು ಮಕ್ಕಳನ್ನೆಲ್ಲ ವಿಚಾರಿಸ್ಕೊಂಡು ಅದಾದ ನಂತರ ಅಲ್ಲಿಂದ ಹೊರಟ್ವಿ. ಹಾಗೆ ಬರ್ತಾ ಆನ್ ದ ವೇನೆ ನಾವು ಒಂದು ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಬೇಕ್ರಿ ಹತ್ರ ಹೋದ್ವಿ. ಸೊ ಅಲ್ಲಿ ನಾನು ಮತ್ತು ಸತೀಶ್ ಅವರು ಮತ್ತು ಪ್ರೀತು ಮಾತ್ರನೇ ಇದ್ದಿದ್ದು. ಪ್ರಶಾಂತ್ ಮತ್ತು ಅಕ್ಕನ ಮಗ ಅಲ್ಲೇ ಉಳ್ಕೊಂಡಿದ್ರಿಂದ ಅವ್ರು ಯಾರೂ ಬರಲಿಲ್ಲ. ಡ್ರ್ಯಾಗನ್ ಫ್ರೂಟ್ದು ಏನು ಈ ಕಲರ್ ಐತೆ? ಪಿಂಕು ಫೇವ್ರೇಟ್. ಚೆನ್ನಾಗಿದೆಯಾ? ಯಾವುದೇ ತಗೋಬಾರ್ದು ಅಂತ ಗೊತ್ತಾಯ್ತು. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ, ಪರವಾಗಿಲ್ಲ, ಆದರೆ ಅಷ್ಟು ಚೆನ್ನಾಗಿಲ್ಲ. ಸತೀಶ್ ಅವರು ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡ್ಕೊಂಡಿದ್ರು. ನಾನು ಬಂದು ಪೈನಾಪಲ್ ಜ್ಯೂಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಪ್ರೀತು ಬಂದು ಡ್ರ್ಯಾಗನ್ ಫ್ರೂಟ್ ಟ್ರೈ ಮಾಡೋಣ ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಆರ್ಡರ್ ಮಾಡಿದ್ದೆ. ಬಟ್ ಅವನು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದ. ಡ್ರ್ಯಾಗನ್ ಫ್ರೂಟ್ ಹೆಲ್ತ್ಗೆ ಒಳ್ಳೆಯದು, ಬಟ್ ಜ್ಯೂಸ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದ. ಸೊ ಎಲ್ಲರೂ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆನೇ ಅವನ್ನ ಹೊರಡಿಸ್ಬೇಕಾಗಿತ್ತು. ಸೊ ಸ್ನಾನ ಪೂಜೆ ಎಲ್ಲ ಮಾಡಿ ಅದಾದ ನಂತರ ಹೊರಟು ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದ. ಅದೊಂಥರ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಕೂಡ ಎಲ್ಲದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅವನಿಗೆ ತುಂಬ ಬೇಕಾಗಿರೋಂಥ ಒಂದಷ್ಟು ನೆಸೆಸರಿ ಥಿಂಗ್ಸ್ ಏನಿದೆ ಅದನ್ನು ಮಾತ್ರನೇ ಪ್ಯಾಕ್ ಮಾಡಿದ್ದೆ. ಪ್ಯಾಕ್ ಮಾಡ್ತಾನೆ ಒಂಥರ ಅಳು ಬರ್ತಾಯಿತ್ತು ನನಗೆ. ಮಕ್ಕಳನ್ನ ಬಿಟ್ಟಿರೋದಂದರೆ ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರುತ್ತಲ್ವ. ಎಷ್ಟೊಂದು ಜನ ಅಬ್ರಾಡ್ಗೆಲ್ಲ ಕಳಿಸ್ಬಿಟ್ಟಿರ್ತಾರೆ, ಬಟ್ ನನಗೆ ಅಭ್ಯಾಸ ಇಲ್ಲ. ಮಕ್ಕಳಿದ್ದು ರೂಢಿಯಾಗಿಬಿಟ್ಟೈತೆ ಮನೇಲಿ. ಮಕ್ಕಳಿದ್ದಾಗ ಮನೆಯಲ್ಲಿ ಒಂಥರ ಕಳೆ ಇರುತ್ತೆ, ಅವರು ಇಲ್ಲದೆ ಇರುವಾಗ ಒಂಥರ ಖುಷಿಯೇ ಇರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದೊಂಥರ ನಗು ಇರುತ್ತೆ ಮನೆಯಲ್ಲಿ, ಎಲ್ಲ ಓಡಾಡಿಕೊಂಡು ಗಲಿಬಿಲಿ ಅಂದ್ಕೊಂಡಿರ್ತವೆ. ಹಾಗೆ ಅಮ್ಮು ಕೂಡ ಅಳ್ತಾ ಇದ್ಲು, ಅಣ್ಣ ಹೋದ ಅಂತ. ಸೊ ಮಕ್ಕಳು ಒಂಥರ ಅಟ್ಯಾಚ್ ಆಗಿಬಿಟ್ಟಿರ್ತವೆ ಒಬ್ರಿಗೊಬ್ರು. ಎಲ್ಲರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಟಿ ವಿ ನೋಡೋದು, ಹೀಗೆ ಏನಾದ್ರು ಡಿಸ್ಕಷನ್ಸ್ ಎಲ್ಲ ಮಾಡೋದು, ಆ ಥರ ಮಾಡ್ತಾಯಿದ್ವಿ. ಈಗ ಅವಳು ಕೂಡ ಮಿಸ್ ಮಾಡ್ಕೋತಾ ಇದ್ವು. ಹಾಗೆ ನಮಗೂ ಕೂಡ ತುಂಬಾ ಬೇಜಾರಾಗ್ತಾಯಿತ್ತು. ಅವನೊಂಥರ ತುಂಟ ಕೃಷ್ಣನ ಥರ ಅವನು ಮನೇಲೆಲ್ಲ ಓಡಾಡ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡಿರ್ತಿದ್ದ. ಸೊ ನನಗೆ ಮಾತ್ರ ಅಲ್ಲ, ಅತ್ತೆ ಆಗಿರ್ಬೋದು, ಶೀಲಾ ಮತ್ತು ಅವ್ರ ಹಸ್ಬೆಂಡ್ ಮತ್ತು ಸತೀಶ್ ಅವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿತ್ತು. ಹಾಗೆ ಪ್ರಶಾಂತ್ ಕೂಡ ಈ ಸರಿ ಬ್ಯಾಂಗ್ಳೂರಲ್ಲೇ ಇದ್ದಿದ್ದರಿಂದ ತುಂಬಾ ಬೇಜಾರಾಗ್ತಾಯಿತ್ತು. ಇಬ್ಬರೂ ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ನನ್ನನ್ನು ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅವನ ಮುಂದೆ ಅಳಬಾರ್ದು ಅಂತ. ಬಟ್ ಸ್ಟಿಲ್ ಅವನು ಹೊರಡುವಾಗ ತುಂಬಾ ಅಳು ಬಂತು. ಸೊ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಅವನು ಹೊರಡುವಾಗ ಅಳ್ದೇ ಇರಲಿಕ್ಕಾಗಲಿಲ್ಲ. ಸೊ ಅದೊಂಥರ ಫುಲ್ ಎಮೋಷನಲ್ ಮೂಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಅವನು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡೆ ಕಾಮಾಗಿ, ಕೂಲಾಗಿ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ. ಬಟ್ ಅಳು ನಿಲ್ತಾನೆ ಇರಲಿಲ್ಲ ನನಗೆ, ಆದರೂ ಅಳು ಬರ್ತಾನೆ ಇತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ ದೂರ ಏನಿಲ್ಲ, ಬರ್ಬೋದು. ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒನ್ಸ್ ಬಂದು ಹೋಗ್ಬೋದು. ಬಟ್ ಆದರೂ ಕೂಡ ಮಕ್ಕಳು ಇಲ್ದಿರೋ ಮನೆಯೇ ಇಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದೊಂಥರ ಬೇಜಾರು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್.